ಅದಕ್ಕೆ ನಮಸ್ಕಾರ. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ನೋಡಿ ಎಷ್ಟು ದಿನ ಆಯ್ತು, ಎಲ್ಲಾದ್ರೂ ದಾರಿ ಸಿಕ್ತಲ್ಲ. ಎಲ್ಲಿ ಅಣ್ಣ ಅತ್ತಿಗೆ ಬರ್ಲಿಲ್ಲ? ಅವ್ರು ಆಫೀಸಿಂದ ಬರ್ತಾ ಇದಾರಣ್ಣ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಸರಿ ಸರಿ ಬನ್ನಿ, ಒಳಗ್ ಬನ್ನಿ. ಸರಿ ಅದಕ್ಕೆ. ಕಾಮಾಕ್ಷಿ, ನಿನ್ ತಮ್ಮ ಎಲ್ಲಾರು ಕಣ್ಣಿಗೆ ಬಿದ್ನಾ? ಇಲ್ಲ ರೀ. ರಾಸ್ಕಲ್ ಸರೋಜಾದೇವಿ ಹತ್ರ ಕೆಲವು ಪ್ರೂಫ್ ತೋರಿಸ್ತೀನಿ ಅಂತ ಪರಿನ ಹೆದರಿಸ್ತಿದ್ದಾನೆ. ಅವನು ಯಾಕೆಷ್ಟು ಕೆಟ್ಟ ಬುದ್ಧಿವಂತ ಗೊತ್ತಾಗ್ತಾ ಇಲ್ಲ. ಪರಿ ಕುಟುಂಬ ಪಾಪ, ಅವ್ರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿಟ್ಕೊಂಡು ಈ ಮದುವೆ ಮಾಡ್ತಿದ್ದಾರೆ. ನಿನ್ ತಮ್ಮನಿಂದ ಏನಾದ್ರೂ ತಡೆ ಉಂಟಾಗಿ ಈ ಮದುವೆ ನಿಂತೋಯ್ತೋ, ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ, ನಾನೇನ್ರಿ ಮಾಡ್ಲಿ? ಇಲ್ಲಿ ನೋಡಿ, 50 ಸತಿ ಫೋನ್ ಮಾಡಿದಿರಿ, ಅವನು ಒಂದು ಕಾಲು ಎತ್ತಿಲ್ಲ ರೀ. ಹೇಗಾದ್ರೂ ಮಾಡಿ ಅವನನ್ನು ಹಿಡಿದು ಮಾತಾಡಿ ಅವನನ್ನು ತಡೆದು ನಿಲ್ಸು. ಇಲ್ಲಾಂದ್ರೆ ಹಣ ಕದ್ದಿರೋ ಕೇಸಲ್ಲಿ ಜೈಲಿಗೆ ಹೋಗಿ 4 ವರ್ಷ ಮುದ್ದೆ ಮುರ್ದೆ ತಿದ್ಕೋತೀನಿ ಅಂತ ಅವನ ಹಠ ಹಿಡಿದ್ರೆ ಅಯ್ಯೋ, ನಾನು ಅದಕ್ಕೂ ರೆಡಿ. ಅಯ್ಯೋ, ಏನ್ರಿ ಹೇಳ್ತಾ ಇದ್ದೀರಾ? ಇದು ಯಾರ ಮನೆ ಮದ್ವೆ ಅಂತ ಗೊತ್ತಿದೆ ತಾನೆ? ಆರ್ಡರ್ ತಗೊಳ್ಳುವಾಗ ದೊಡ್ಡ ದೊಡ್ಡದಾಗಿ ಏನೇನೋ ಹೇಳಿದ್ರಿ, ಈಗ ಹಿಂಗೆ ಹೇಳ್ತಾ ಇದ್ದೀರಲ್ಲ. ಇಡ್ರಿ ಫೋನು. ಏನು ಏನಾಯ್ತು ರಾಮು? ಅಕ್ಕ, ವೆಡ್ಡಿಂಗ್ ಕೇಕು ಡೆಲಿವರಿ ಆಗೋಕೆ ಸ್ವಲ್ಪ ಲೇಟ್ ಆಗೋ ತರ ಇದೆ ಅಕ್ಕ. ಏನ್ ರಾಮು, ಆರ್ ಯು ಸೀರಿಯಸ್? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರಿಸೆಪ್ಷನ್ಗೋಸ್ಕರ ಗಂಡು ಹೆಣ್ಣು ಸ್ಟೇಜ್ ಹತ್ತುವಾಗ ಕೇಕ್ ಬೇಕಲ್ವಾ? ಲೇಟ್ ಆಗುತ್ತೆ ಅಂದ್ರೆ ಹೇಗೆ ರಾಮು? ಛೇ ಇಡಿಯಟ್, ನನ್ ಜೀವ ಇಣ್ತಾ ಇದ್ದಾನೆ. ಸರಿ, ತಲೆ ಕೆಡಿಸ್ಕೊಳ್ದೆ ಬೇರೆ ಏನಾದ್ರೂ ಏರ್ಪಾಡ್ ಮಾಡು. ಬೇರೆ ದಾರಿ ಇಲ್ಲ ಅಕ್ಕ, ನಾನೇ ನೇರವಾಗಿ ಹೋಗಿ ಕೇಕ್ ತರ್ತೀನಿ. ನೀನು ಗೆಸ್ಟ್ನ ಸ್ವಲ್ಪ ಮ್ಯಾನೇಜ್ ಮಾಡ್ತೀರಕ್ಕ, ನಾನು ಬಂದ್ಬಿಡ್ತೀನಿ ಅಕ್ಕ. ಮೇಡಮ್ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ನಾನು ರೂಮಲ್ಲಿ ಹೇಳಿದ ವಿಷಯ ಎಲ್ಲ ನಿನಗೆ ನೆನಪಿದೆ ತಾನೆ? ನಿನಗೆ ಯಾವ ಹೆದರಿಕೆನೂ ಇಲ್ಲ ಅಲ್ವಾ? ಅಭಿ ಜೊತೆ ನೀನು ಕಾರಲ್ಲಿ ಇರ್ತೀಯಲ್ಲ ಪರಿ, ಸರಿಯಾದ ಜಾಗ ನೋಡಿ ನೀನೇ ಕಾರ್ ನಿಲ್ಸಿ ಅಭಿನೂ ದೇವಿನೂ ಮೀಟ್ ಮಾಡಿಸು. ಸರಿ ಅಕ್ಕ, ಬೇಗ ಬಂದು ಹತ್ಕೋ ಅಕ್ಕ. ಹುಷಾರು, ನಿಧಾನ, ನೋಡ್ಕೊಂಡು ಹುಷಾರು. ಹುಷಾರು, ಗಾಬರಿ ಆಗ್ಬೇಡ. ಓಕೆ ತಾನೆ? ಕ್ಲೋಸ್ ಮಾಡ್ಲಾ? ದೇವ್ರೆ, ಈ ಪ್ಲಾನ್ ಆದ್ರೂ ವರ್ಕೌಟ್ ಆಗ್ಬೇಕು, ಯಾವ ತೊಂದ್ರೆನೂ ಆಗ್ಬಾರ್ದು. ಇಲ್ಲಿ ನೋಡು, ಟೈಮ್ ಆಯ್ತು, ನೀನ್ ಹೋಗಿ ಬೇಗ ಅಭಿನ್ ಕರ್ಕೊಂಡ್ ಬಾ, ನಾನು ಅಲ್ಲಿ ವೇಟ್ ಮಾಡ್ತಿರ್ತೀನಿ. ಹೋಗು. ಸರಿ, ಹುಷಾರು. ಏನ್ರಿ, ರಿಸೆಪ್ಷನ್ ಸ್ಟೇಜ್ ನೋಡಿದ್ರಾ? ತುಂಬಾ ಅದ್ಧೂರಿಯಾಗಿದೆ ಅಲ್ವಾ? ತುಂಬಾ ಮರ್ಯಾದೆಯಿಂದ ಮದ್ವೆ ಮಾಡ್ತಿದ್ದಾರೆ. ದೊಡ್ಡ ಕುಳ ಅಂದ್ರೆ ದೊಡ್ಡ ಕುಳಾನೆ. ಅಮ್ಮ, ಏನ್ ಮರ್ಯಾದೆಯಿಂದ ಮದ್ವೆ ಮಾಡ್ತಿರೋದು? ಏನ್ ಮರ್ಯಾದೆ ಇದೆ? ಯಾಕೋ ಜಗಳಕ್ಕೆ ಬಂದಿದ್ಯಾ? ಪರಿ ಮದ್ವೆ ಬಗ್ಗೆ ಹೇಳಿದ್ ಕಣೋ. ಅವ್ರಿಗೆ ಮರ್ಯಾದೆಯಿಂದ ಮದ್ವೆ ನಡೆಯೋದಿಲ್ವಲ್ಲ? ಅಲ್ಲಪ್ಪ, ದೇವಿ ಮದ್ವೆ ಏನಾದ್ರೂ ನಡೆಯತ್ತಲ್ಲಪ್ಪ. ಅಪ್ಪ, ದೇವಿ ಮದ್ವೆಯಲ್ಲಿ ಏನ್ ಮರ್ಯಾದೆ ಇದೆಯಪ್ಪ? ಇದ್ದ ಮಾನ ಮರ್ಯಾದೆ ಗೌರವ ಎಲ್ಲ ಒಂದೇಟಿಗೆ ಹಾರೋಯ್ತಲ್ಲ. ಯಾಕ್ರಿ ಹಿಂಗ್ ಮಾತಾಡ್ತೀರಾ? ಏನೇನು, ಎಷ್ಟು ಗ್ರ್ಯಾಂಡ್ ಆಗಿ ಮರ್ಯಾದೆಯಿಂದ ನಮ್ಮೂರಲ್ಲಿ ನಡಿಬೇಕಾಗಿದ್ದು ನನ್ನ ಮಗಳ ಮದ್ವೆ ಇದು. ಏನೆಲ್ಲ ಕನಸ್ಕೊಂಡಿದ್ದೆ. ಒಂದೊಂದು ಮದ್ವೆಗೂ ಚೇರ್ಮನ್ ಆಗಿ ಮುಂದಾಳತ್ವ ತಗೊಂಡಲ್ಲಿ ಹೋಗ್ತಿದ್ದೆ. ನನ್ನ ಮಗಳ ಮದ್ವೆ ಇದಕ್ಕಿಂತ ಸೊಗಸಾಗಿ ನಡಿಬೇಕು ಅಂತ ಹೆಮ್ಮೆಯಿಂದ ಸೊಕ್ಕಿಂದ ಎದೆ ಉಬ್ಬಿಸ್ಕೊಂಡು ಹೋಗ್ತಿದ್ದೆ ಕಣೆ. 18 ಹಾಡಿ ಬಂದಿರೋದು. ಈ ಊರಲ್ಲಿ ಯಾರೂ ಗೊತ್ತಿಲ್ಲ. ನನ್ನ ಮಗಳು ದೇವಿ ಹೆಸರನ್ನ ಸೋನು ಅಂತ ಬದಲಾಯಿಸಿದ್ದಾರೆ.
ಅವಳು ಗುರುತು ಸಿಗ್ದಿರೋ ಹಾಗೆ ಮಾರ್ವಾಡಿ ಸೀರೆನೂ ಉಡಿಸಿದ್ದಾಗೋಯ್ತು. ಅವಳನ್ನ ಕರ್ಕೊಂಡು ಹೋಗಿ ಎಲ್ಲೋ ಬಚ್ಚಿಟ್ಟಿದ್ದು ಆಯ್ತು. ಹೀಗೇನಾ ಮದ್ವೆ ನಡೆಯೋದು? ಇದಕ್ ಮರ್ಯಾದೆ ಅಂತೀರಾ? ಒಂದು ಮದುವೆ ನಡೆಯೋದಕ್ಕೆ ಎಷ್ಟೆಲ್ಲಾ ಸುಳ್ಳು ಹೇಳ್ಬೇಕಾಗಿ ಬಂದಿದೆ ನೋಡು. ಏ ನಿಲ್ಸೋ, ಒಂದು ಮದ್ವೆ ನಡಿಬೇಕು ಅಂದ್ರೆ 1000 ಸುಳ್ಳು ಹೇಳ್ಬೋದು, ಅಲೋಡು. ಅಮ್ಮ ಏನಮ್ಮ ನೀನ್ ಬೇರೆ, ಇಲ್ಲಿ ನಡೀತಿರೋ ಶಾಸ್ತ್ರಗಳನ್ನ ನೋಡಿದ್ರೆ ದೇವ್ರು ಕೂಡ ಮೆಚ್ಚೋದಿಲ್ಲ. ನೋಡೋ, ಮುಳ್ಳು ಮೇಲೆ ಸೀರೆ ಹಾಕಾಯ್ತು, ಈಗ ಮುಳ್ಳನ್ ನೋಡ್ಬೇಡ, ಸೀರೆನ ಭದ್ರವಾಗಿ ತೆಗಿಬೇಕು. ಹಾ, ಪಾಪ ಪರಿ ಆ ಕೆಲ್ಸನೇ ಮಾಡ್ತಾ ಇರೋದು. ಅಲ್ಲಿ ನೋಡು. ಸುಮ್ನೆ ಇರ್ರಿ, ಏನಾದ್ರೂ ಹೇಳ್ತಾ ಇರ್ತೀರಾ. ಬೇಡಪ್ಪ, ಇರು ಹೋಗು. ಯಾತಕ್ಕೆರಡು? ಸುಮ್ನೆ ಬೈಬೇಡ. ಬೆಳಗ್ಗೆಯಿಂದ ನಮ್ಮ ಹುಡುಗ ವರದ ಏನು ತಿಂದಿಲ್ಲ. ಅವನಿಗೋಸ್ಕರ ಜ್ಯೂಸ್ ತಗೊಂಡೆ. ವರದ ಇದೋ ತಗೋ ಕುಡಿ. ಬೇಡಪ್ಪ, ನಾನ್ ಮರ್ಯಾದೆಯಿಂದ ಬಾಳದವನು. ಇಲ್ಲಿ ನಡೀತಿರೋ ಆಟ ಎಲ್ಲ ನೋಡ್ತಿದ್ರೆ ನನ್ಗೆ ಹೊಟ್ಟೆ ಉರಿತಾ ಇದೆ. ಇದ್ರ ಮಧ್ಯೆ ಜ್ಯೂಸ್ ಬೇರೆನಾ? ಹಠಮಾರಿ ಗಂಡು. ಏ ನೀವ್ ಬೇರೆ. ರೀ, ಎಲ್ಲಿಗೆ? ಅತ್ತೆ ಅವ್ರು ಹೋಗ್ತಿದ್ದಾರೆ. ಏನತ್ತೆ ಇವರು? ಬಿಡಮ್ಮ, ಕೋಪ ಕಮ್ಮಿ ಆದ್ರೆ ತಾನಾಗೆ ಬರ್ತಾನೆ. ಒಂದು ಜ್ಯೂಸು ನನ್ನ ಮಗನಿಗೆ, ಪಕ್ಕದಲ್ಲಿರೋದೇನು ಪಾಯಸನಾ? ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಭಾಗ್ಯ. ಈಗ ಅಪ್ಪ ಮಾಡೋ ಪಾಪ ಎಲ್ಲ, ಆ ಪಾಪ ಎಲ್ಲ ಯಾರಿಗೆ ಸೇರುತ್ತೆ? ಮಕ್ಳಿಗೆ ತಾನೇ ಹೋಗಿ ಸೇರುತ್ತೆ. ಹೌದು, ಅದೇ ಲಾಜಿಕ್ ಪ್ರಕಾರ ಅಪ್ಪ ಈ ಜ್ಯೂಸ್ ಕುಡಿದ್ರೆ ಅದು ಹೋಗಿ ಮಗನಿಗೆ ತಾನೇ ಸೇರುತ್ತೆ. ಆ ರೂಟಲ್ಲಿ ಬಂದೆ. ಓಯ್ ಮಲ್ಲಿ, ನಿನಗೆ ಸ್ವಂತವಾಗಿ ಬುದ್ಧಿ ಇಲ್ಲ ಅಂದ್ರು ಏನಾದ್ರೂ ಮಾತಾಡಿ ಸರಿಗಟ್ತೀಯ ನೋಡು, ಅದ್ರಲ್ಲಿ ನೀನ್ ದೊಡ್ಡ ಮನುಷ್ಯ ಕಣಪ್ಪ. ಅದಾ ಭಾಗ್ಯ, ಆ ತರ ಮ್ಯಾನೇಜ್ ಮಾಡೋ ತಲೆ ಇಟ್ಕೊಂಡೆ ಊರಲ್ಲಿ ಎಲ್ಲಾ ಗಂಡಸರ ಬಾಳ ಬಂಡಿ ಓಡ್ತಾ ಇರೋದು. ಓಡ್ಲಿ ಓಡ್ಲಿ. ಲೋ ಮಗ, ಬಾ ಬಾ ಬಾ, ವೆಲ್ಕಮ್. ಮತ್ತೆ ಮಗ ಹೇಗಿದ್ಯಾ? ನೋಡಿ. ಹ್ಞೂ ಲೋ, ಸರಿ ಬನ್ನಿ. ಮತ್ತೆ ಕೆಲಸ ಎಲ್ಲ ಹೇಗಿದೆ? ನಡೀತಿದೆ. ಓ ಸೂಪರ್. ಸರಿ ಬನ್ನಿ, ಹೋಗೋಣ ಬನ್ನಿ. ಲೇ, ಮೇಲ್ ಹೋಗಿ ಕೂತಿರೋ, ನಾನು ಬರ್ತೀನಿ. ಸರಿ. ಅಭಿ, ಪರಿ, ಆರ್ತಿ ನನ್ನ ಹತ್ರ ಯಾರೋ ಮುಖ್ಯವಾದವರು ನನ್ನ ನೋಡೋಕೆ ಮಾಡಿಲ್ ಕಾಯ್ತಿದ್ದಾರೆ ಅಂದ್ಲು. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಇರಲಿಲ್ಲ. ನಿನ್ನ ಫ್ರೆಂಡ್ ಸೋನಮ್ಮೆ ನಿಂತಿದ್ಲು. ಅವರೇ ನನ್ನ ನೋಡಬೇಕು ಅಂತ ಕರೆಸಿದ್ದ ಹೇಗೆ? ಆದರೆ ನಾವು ಮಾತಾಡೋಕೆ ಮುಂಚೆ ಅತ್ತೇನು ಶ್ರುತಿನೂ ಬಂದು ಗಲಾಟೆ ಮಾಡಿಬಿಟ್ರು. ಆ ಟೆನ್ಷನ್ನಲ್ಲಿ ಸೋನಮ್ ಪ್ರಜ್ಞೆ ತಪ್ಪಿಟ್ರು. ಗೊತ್ತು ಅಭಿ, ಕಮಲ ಎಲ್ಲ ಹೇಳಿದ್ಲು. ಈಗ ಸೋನಮ್ ಹೇಗಿದ್ದಾರೆ ಪರಿ? ಪರವಾಗಿಲ್ಲ.